ರಾತ್ರಿ ಸುರಿದ ರಣಭೀಕರ ಮಳೆ ರಾಜಧಾನಿ ಬೆಂಗಳೂರನ್ನು ತತ್ತರಿಸುವಂತೆ ಮಾಡಿಬಿಟ್ಟಿದೆ. ಧಾರಾಕಾರ ಮಳೆಗೆ ಸಾಯಿ ಲೇಔಟ್ ಮತ್ತೆ ಜಲಾವೃತ. ಶಾಪಗ್ರಸ್ತ ಬಡಾವಣೆ ಇದು. ರಾತ್ರಿ ಇಡೀ ಸುರಿದ ಮಳೆಗೆ ಲೇಔಟ್ ಪೂರ್ತಿ ಜಲಾವೃತವಾಗಿದೆ. ಮೊಣಕಾಲಿನವರೆಗೂ ನೀರು. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಪ್ಪ ಆ ಸಾಯಿ ಲೇಔಟ್ಗೆ ಎಲ್ಲರೂ ಭೇಟಿ ಕೊಡ್ತಾರೆ, ಬಟ್ ಯಾರು ಏನು ಪರಿಹಾರ ಮಾತ್ರ ಕಲ್ಪಿಸ್ಕೊಡ್ತಾ ಇಲ್ಲ ಅವ್ರಿಗೆ. ಸಾಯಿ ಲೇಔಟ್ ಮತ್ತೆ ಮತ್ತೆ ಜಲಾವೃತ. ಮೊನ್ನೆ ಕೂಡ ಜಲಾವೃತವಾಗಿತ್ತು. ನಿನ್ನೆ ಅಲ್ಲ, ನಿನ್ನೆ ಮಹೇಶ್ವರ ರಾವ್ ಅವರೆಲ್ಲ ಭೇಟಿ ಕೊಟ್ಟಿದ್ರು ಈ ಸಾಯಿ ಲೇಔಟ್ಗೆ. ಇವತ್ತು ಮತ್ತೆ ಅದೇ ಕತೆ ನೋಡಿ. ಈ ಸಾಯಿ ಲೇಔಟ್ ಅಂತಕ್ಕಂಥ ಶಾಪಗ್ರಸ್ತ ಬಡಾವಣೆ, ಇದಕ್ಕೊಂದು ಶಾಶ್ವತ ಪರಿಹಾರ ಇಲ್ಲ. ಪಕ್ಕದಲ್ಲೇ ರಾಜಕಾಲುವೆ ಇದೆ. ಆ ರಾಜಕಾಲುವೆ ಸುಸ್ಥಿತಿಯಲ್ಲಿದ್ದಿದ್ರೆ ಇವತ್ತೊಂದು ದಿನ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಬಟ್ ಆ ರಾಜಕಾಲುವೆ ನೀರೆಲ್ಲ ಈ ಕಡೆಗೆ ಬರುತ್ತೆ. ಆಮೇಲೆ ನಮ್ಮ ಜನರಿಗೂ ಜವಾಬ್ದಾರಿ ಇಲ್ಲ. ಈ ಸಮ್ಮರ್ನಲ್ಲಿ ಮತ್ತು ವಿಂಟರ್ನಲ್ಲಿ ರಾಜಕಾಲುವೆಗೆ ಎಲ್ಲ ತಂತಂತ ಎಸಿತಾರೆ. ಅವ್ರ ಮನೆಯಲ್ಲಿ ಬೇಡದ ವಸ್ತುಗಳು ಏನೇನಿರುತ್ತೆ, ಹಳೆ ಸೋಫಾ ಸೆಟ್ಟಿಂದ ಹಿಡಿದು ಎಲ್ಲ ತಂದು ರಾಜಕಾಲುವೆಗೆ ಹಾಕ್ತಾರೆ. ಅಷ್ಟು ಕೆಟ್ಟ ಮನಸ್ಥಿತಿ ಕೆಲವರದ್ದು. ಈಗ ರಾಜಕಾಲುವೆ ಕಟ್ಕೊಂಡು ನೀವೇನು ಕೊಟ್ಟರೆ ಅದನ್ನು ವಾಪಸ್ ಕೊಡ್ತಾ ಇದೆ ನಿಮಗಷ್ಟೇ. ನಾನು ಈ ಏರಿಯಾದವ್ರ ಬಗ್ಗೆ ಹೇಳ್ತಿಲ್ಲ. ರಾಜಕಾಲುವೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಇದೇ ಪರಿಸ್ಥಿತಿ. ಅದಕ್ಕೂ ಕೆಲವು ಕ್ರಮ ತಗೊಂಡ್ರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ.